ಡಾಕ್ಟರ್ ಡೇವಿಡ್ ಸಿನ್ಕ್ಲೇರ್ ಅವ್ರದ್ದು ಒಂದು ಫೇಮಸ್ ಸೇಯಿಂಗ್ ಇದೆ ಡಾಕ್ಟರ್, ದ ಬಾಡಿ ಡಸಂಟ್ ಬ್ರೇಕ್ ಡೌನ್ ಬಿಕಾಸ್ ಆಫ್ ಟೈಮ್, ಇಟ್ ಬ್ರೇಕ್ಸ್ ಡೌನ್ ಬಿಕಾಸ್ ವಿ ಸ್ಟಾಪ್ ಮೂವಿಂಗ್ ಅಂತ. ಲೈಫ್ ಇಸ್ ಮೂಮೆಂಟ್, ಮೂಮೆಂಟ್ ಇಸ್ ಲೈಫ್ ಅಂತ ನಮ್ಮ ಆರ್ಥೋಪೆಡಿಕ್ ಅಲ್ಲಿ ಒಂದು ಗಾದೆ ಇದೆ. ಅಂದ್ರೆ ಆಸ್ ಲಾಂಗ್ ಆಸ್ ಯು ಆರ್ ಮೂವಿಂಗ್ ಯು ಆರ್ ಫಿಟ್ ಅಂಡ್ ಹೆಲ್ತಿ ಅಂತ. ಫಾರ್ ವೆಜಿಟೇರಿಯನ್ಸ್ ಆರ್ ನಾನ್ ವೆಜಿಟೇರಿಯನ್ಸ್ ಐ ವುಡ್ ಅಡ್ವೈಸ್ ಈಟಿಂಗ್ ಎಗ್ಸ್. ದೇರ್ ಕಾಂಟ್ ಬಿ ಎನಿಥಿಂಗ್ to beat eggs on earth. India is the home of diabetics. It is one of the largest it's a capital of diabetes. Indian style of activities, ಮಂಡಿ ಮಡ್ಚ್ಕೊಂಡು ಕೂಡೋದು, ಮಂಡಿ ಮಡ್ಚ್ಕೊಂಡು ಊಟ ಮಾಡೋದು, ಸೊ ದೀಸ್ ಆರ್ ಥಿಂಗ್ಸ್ ವಿಚ್ ಆಕ್ಸಲರೇಟ್ ದ ನೀ ವೇರ್ ಅಂತ ಹೇಳ್ತೀನಿ. ನಾನು ಪರ್ಸ್ನಲಿ ವೇ ಪ್ರೋಟೀನ್ ಯೂಸ್ ಮಾಡ್ತೀನಿ ಆ್ಯಂಡ್ ಐ ಬೀನ್ ಟೋಲ್ಡ್ ಇಟ್ ಇಸ್ ದ ಸೇಫೆಸ್ಟ್ ಅಂತ. ಸೊ ದಿಸ್ ಇಸ್ ಅನ್ ಎವರ್ ಕಾಂಟ್ರವರ್ಷಿಯಲ್ ಟಾಪಿಕ್, ಬಟ್ ಐ ವುಡಂಟ್ ಅಡ್ವೈಸ್, ಯಾರಿಗೂ ನಾನು ಆರ್ಟಿಫಿಷಿಯಲ್ ಇದನ್ನು ಅಡ್ವೈಸ್ ಮಾಡಲ್ಲ. ವಾಟ್ಸ್ ಯುವರ್ ವಿಷನ್ ಈಗ ಎಲ್ಡರ್ಸ್ ಹೆಲ್ತ್ ಕೇರನ್ನು ಮನಸ್ಸಲ್ಲಿ ಇಟ್ಕೊಂಡು ಫಾರ್ ನೆಕ್ಸ್ಟ್ 10 years ಫಾರ್ ಇಂಡಿಯಾ ಡಾಕ್ಟರ್? ವಿಷನ್ ಇಸ್ ಎವ್ರಿ ಒನ್ ಟು ಬಿಕಮ್ ಮೋರ್ ಹೆಲ್ತಿ, ಬೋನ್ ಹೆಲ್ತ್, ಜಾಯಿಂಟ್ ಹೆಲ್ತ್, ಎರಡರ ಬಗ್ಗೆನೂ ಧ್ಯಾನ ಕೊಡಬೇಕು. ಕಾಫಿ ಕುಡಿತಾ ಇದ್ವಿ, ಸಡನ್ನಾಗಿ ಮಾತು ಬಂತು, ಇಟ್ಸ್ ಲೈಕ್ ಕಾಫಿ ಈಸ್ ಆಲ್ಸೋ ಬ್ಯಾಡ್ ಫಾರ್ ಬೋನ್ಸ್ ಅಂತ. ಸೊ ಇಮಿಡಿಯೇಟ್ ಆಗಿ ಇಟ್ಸ್ ಅ ರೆಡ್ ಫ್ಲಾಗ್. ಸೊ ಕಾಫಿ ಈಸ್ ನಾಟ್ ಎ ಗ್ರೇಟ್ ಡ್ರಿಂಕ್. ಇಟ್ ಈಸ್ ಒನ್ ಆಫ್ ದ ಥಿಂಗ್ಸ್ ವಿಚ್ ಓವರ್ ಅ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಟೈಮ್ ಕ್ಯಾನ್ ಕಾಸ್ ಆಸ್ಟಿಯೋಪೊರೋಸಿಸ್. ನೀಸ್ ಡೋಂಟ್ ಲೈ, ಹಿಪ್ಸ್ ಡೋಂಟ್ ಕ್ರೈ. ಯಾ, ಇವೆಲ್ಲ ಕೇಳಿದ ತಕ್ಷಣ ಕಿವಿ ನೆಟ್ಟಿಗೆ ಆಗ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಅದೆಲ್ಲ ನಿಮ್ಮನ್ನು ಮಾತಾಡಿಸ್ತಾ ಇದೆ ಅಂತಂದರೆ ಇವತ್ತಿನ ಎಪಿಸೋಡ್ 100% ನಿಮ್ಮನ್ನು ಮಾತಾಡ್ಸತ್ತೆ. ಬಿಕಾಸ್ ನೀಸ್ ಡೋಂಟ್ ಲೈ, ದೇ ಯೂಶಲಿ ಕ್ರ್ಯಾಕ್ ಆ್ಯಂಡ್ ಕ್ರೀಕ್ ಆ್ಯಂಡ್ ಸ್ಕ್ರೀಮ್ ಫಾರ್ ಹೆಲ್ಪ್ ಸೈಲೆಂಟ್ಲಿ. ಬನ್ನಿ ಹಾಗಿದ್ರೆ ಇವತ್ತು ಲೆಟ್ಸ್ ಡೈವ್ ಡೀಪ್ ಇನ್ ಟು ದ ವರ್ಲ್ಡ್ ಆಫ್ ರೊಬೋಟಿಕ್ ಸರ್ಜರೀಸ್. ಹಿಪ್ ರಿಪ್ಲೇಸ್ಮೆಂಟ್ ಆಗಿರಲಿ, ನೀ ರಿಪ್ಲೇಸ್ಮೆಂಟ್ಸು, ಮತ್ತು ಲೇಟೆಸ್ಟ್ ಮ್ಯಾಕೋ ರೊಬೋಟಿಕ್ ಸರ್ಜರಿಯಿಂದ ಹಿಡಿದು ಅಷ್ಟು ದೊಡ್ಡ ವಿಚಾರಗಳ ಬೇಡಪ್ಪ, ಸಿಂಪಲ್ಲು 20ರ ಹರೆಯದಲ್ಲಿದ್ದೀವಿ, 30, 40 ಈ ಥರ ವಯಸ್ಸಲ್ಲಿರೋರು ಕೊನೆಯವರೆಗೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಹಾಗೆ, ಡಾಕ್ಟ್ರನ್ನ ಭೇಟಿ ಮಾಡದೇ ಇರೋ ಹಾಗೆ ನಮ್ಮ ಆರೋಗ್ಯನ ನಾವು ಹೇಗೆ ಮೇಂಟೈನ್ ಮಾಡಬೇಕು ಅಂತ ತಿಳಿಸ್ಕೊಡೋಕ್ಕೆ ಇಂತಹ ಒಂದು ಸೀನಿಯರ್ ಡಾಕ್ಟ್ರನ್ನ ಭೇಟಿ ಮಾಡಲೇಬೇಕಾಯಿತು. ಸೊ ಹಿಯರ್ ಐ ಆಮ್ ಆಲ್ ಸೆಟ್ ಟು ವೆಲ್ಕಮ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಡಾಕ್ಟರ್ ದೀಪಕ್ ಇನಾಮ್ದಾರ್ ಅವರು, ಹೂ ಇಸ್ ಒನ್ ಆಫ್ ದ ಶಾರ್ಪೆಸ್ಟ್ surgeon and a medical practitioner in ನಮ್ಮ ಬೆಂಗಳೂರು, who's been around for 23 years with 3,500 joint surgeries, somebody who specializes in ಮ್ಯಾಕೋ robotic surgeries. ಡಾಕ್ಟ್ರೇ, ಇಷ್ಟೊಂದು ಸೈಲೆಂಟಾಗಿ ನೀವು ನನ್ನನ್ನು ನೋಡ್ತಾ ಇದ್ರೆ ನನಗೆ ಭಯ ಆಗತ್ತೆ. ಮೊದಲನೇದಾಗಿ ನಮಸ್ತೆ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ ಡಾಕ್ಟ್ರೇ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಇಟ್ಸ್ ಅ ಪ್ಲೆಜರ್ ಆ್ಯಂಡ್ ಆನ್ ಆನರ್ ಟು ಬಿ ಹಿಯರ್. ಐ ಹೋಪ್ ಮೈ ನಾಲೆಜ್ ವಿಲ್ ಹೆಲ್ಪ್ ಎವ್ರಿ ಒನ್. ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಬೋನ್ ಆ್ಯಂಡ್ ಜಾಯಿಂಟ್ ಹೆಲ್ತ್ ವಿಚ್ ಪೀಪಲ್ ಡು ನಾಟ್ ನೋ. ಜನಕ್ಕೆ ಗೊತ್ತಿಲ್ಲ ಬೋನ್ ಹೆಲ್ತ್ ಅಂದ್ರೆ ಏನು, ಜಾಯಿಂಟ್ ಹೆಲ್ತ್ ಅಂದ್ರೆ ಏನು. ಇವತ್ತು ನೀಟಾಗಿ ವಿವರಿಸ್ಬಿಟ್ಟು ಹೇಳೋಣ ಎಲ್ಲರಿಗೂ. ಸೊ ನೀವೇ ಮಾತು ಶುರು ಮಾಡಿದ ಹಾಗೆ, ಈಗ ಜಾಯಿಂಟ್ ಆ್ಯಂಡ್ ಬೋನ್ ಎರಡರ ಆರೋಗ್ಯನ ಫಸ್ಟ್ ಅರ್ಥ ಮಾಡ್ಕೊಳ್ತಾ ಪ್ರಾಬ್ಲಿ ಇವೆಂಚುಲಿ ಪ್ರಾಬ್ಲಮ್ಸ್ ಕಡೆಗೆ ನುಗ್ಬೋದು. ಸೊ ಫಸ್ಟ್ಲಿ ಎಸ್, ಲೈಫ್ ಇಸ್ ಮೂಮೆಂಟ್, ಮೂಮೆಂಟ್ ಇಸ್ ಲೈಫ್ ಅಂತ ನಮ್ಮ ಆರ್ಥೋಪೆಡಿಕ್ ಅಲ್ಲಿ ಒಂದು ಗಾದೆ ಇದೆ. ಅಂದ್ರೆ ಆಸ್ ಲಾಂಗ್ ಆಸ್ ಯು ಆರ್ ಮೂವಿಂಗ್ ಯು ಆರ್ ಫಿಟ್ ಅಂಡ್ ಹೆಲ್ತಿ ಅಂತ. ದ ಮೂಮೆಂಟ್ ಯು ಸ್ಟಾರ್ಟ್ ಮೂವಿಂಗ್, ಒನ್ಸ್ ಯು ಬಿಕಮ್ ಸೆಡೆಂಟ್ರಿ, ಈಗ ಮನೇಲಿ ರಿಟೈರ್ಡ್ ಆಗಿದ್ದೀನಿ ಅಂತ ನಾವು ತುಂಬ ಜನ ಕೇಳ್ಪಡ್ತೀವಿ ನಾವೆಲ್ಲ. ಸೊ ಮೂಮೆಂಟ್ ಯು ಸ್ಟಾಪ್ ಮೂವಿಂಗ್, ದೆನ್ ಆಲ್ ದ ಪ್ರಾಬ್ಲಮ್ಸ್ ಸ್ಟಾರ್ಟ್. ಯಾಕೆ? ಬಿಕಾಸ್ ಬೋನ್ ಆ್ಯಂಡ್ ಜಾಯಿಂಟ್ ಹೆಲ್ತ್, in fact the whole body health is related to the movement. ಸೊ ಇದರಲ್ಲಿ 3 ಆಸ್ಪೆಕ್ಟ್ ಇದೆ. ಒಂದು ಬೋನ್ ಹೆಲ್ತು, ಒಂದು ಜಾಯಿಂಟ್ ಹೆಲ್ತು, ಇನ್ನೊಂದು ಮಸಲ್ ಹೆಲ್ತ್. ಸೊ 3 ಹೆಲ್ತು ದೇ ಆರ್ ಇಂಟರ್ ರಿಲೇಟೆಡ್ ಟು ಈಚ್ ಅದರ್. ಬೋನ್, ಜಾಯಿಂಟ್ ಮತ್ತು ಮಸಲ್. ಸೊ ಫಸ್ಟ್ ಇದ್ರಲ್ಲಿ ಪ್ರಯಾರಿಟಿ ಯಾವುದು? ಬೋನ್ ಆ್ಯಂಡ್ ಮಸಲ್ ಆರ್ ಇಂಪಾರ್ಟೆಂಟ್. ಜಾಯಿಂಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬಿಕಾಸ್ ಮಂಡಿ ನೋವು ಶುರು ಆಯಿತು ಅಂದರೆ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಡಾಕ್ಟ್ರೇ, ಮಂಡಿ ನೋವು ಶುರು ಆದರೆ ನಾವು ಹೆಂಗೆ ಮೂವ್ಮೆಂಟ್ ಮಾಡೋದು ಅಂತ ಕೇಳ್ತಾರೆ ಪೇಷಂಟು. ಓಕೆ, ವೇಟ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀರಾ, ಬಟ್ ನಂಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ವೇಟ್ ಹೆಂಗೆ ಕಮ್ಮಿ ಮಾಡ್ಕೊಳ್ಳೋದು ಅಂತ ಉಲ್ಟಾ ನನಗೆ ಪ್ರಶ್ನೆ ಬರುತ್ತೆ ನಂಗೆ ಕನ್ಸಲ್ಟೇಷನ್ ರೂಮಲ್ಲಿ. ಪ್ರತಿ ಪೇಷಂಟು ಇದು ಕೇಳೋ ಪ್ರಶ್ನೆ ಸಹಜವಾಗಿ ಐ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಪೇಷಂಟ್ಸ್. ಸೊ ಇವು 3 ಐ ಫೀಲ್ ಇಸ್ ವೆರಿ ಇಂಪಾರ್ಟೆಂಟ್. ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕು, ಸಾಕಷ್ಟು ಮಾಹಿತಿ ಇರಬೇಕು ಅಂತ ನನ್ನ ಅನಿಸಿಕೆ.
ಬೋನ್ ಅಂದ ತಕ್ಷಣ ಫ್ರ್ಯಾಕ್ಚರ್ ಆದಾಗ ಮಾತ್ರ ಮೂಳೆ ನಾನಿದ್ದೀನಿ ಅಂತ ತೋರಿಸುತ್ತೆ. ಅದು ಬಿಟ್ಟರೆ ಜಾಯಿಂಟ್ಸು ಮಧ್ಯದಲ್ಲಿ ಮಸಲ್ ಇಸ್ ಅ ನ್ಯೂ ಕರೆನ್ಸಿ ಅಂತೆಲ್ಲ ಮಾತಾಡೋದನ್ನು ಇತ್ತೀಚೆಗೆ ರೀಲ್ಸು ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ದೀವಿ. ಎಸ್ಪೆಷಲಿ 40 ಆಗ್ತಿದ್ದಂಗೆ ಅದೆಲ್ಲ ಕ್ಷೀಣ ಆಗತ್ತೆ, ಯು ಸ್ಟಾರ್ಟ್ ಲೂಸಿಂಗ್ ಮಸಲ್ ಅಂತ. ಸೊ ಶುಡ್ ಬಿ ಸ್ಟಾರ್ಟ್ ಅಡ್ರೆಸ್ಸಿಂಗ್ ನಮ್ಮ ಆಡಿಯನ್ಸ್ ಇವತ್ತು. ಫಸ್ಟ್ಲಿ 20ರ ಹರಿಯದಲ್ಲಿ ಇರ್ತಾ ನನ್ನನ್ನು ನಾನು ಹೇಗೆ ಕಾಪಾಡ್ಕೋಬೇಕು, ಸೊ ದ್ಯಾಟ್ ನನಗೆ ವಯಸ್ಸಾದಮೇಲೆ ಈ ಜಾಯಿಂಟ್ಸ್ ಪ್ರಾಬ್ಲಮ್ ಆಗಿರಲಿ ಅಥವಾ ರೀಪ್ಲೇಸ್ಮೆಂಟು ಅಲ್ಲಿವರೆಗೂ ನನ್ನನ್ನು ನಾನು ತಳ್ಕೋಬಾರ್ದಂದರೆ ನಾನು ಏನೇನು ಮಾಡಬೇಕು? ಈಗ ಬೋನ್ ತಗೊಂಡ್ರೆ ಬೋನ್ ಸ್ಟ್ರೆಂತ್ ಈಸ್ ಲೈಕ್ ಯುವರ್ ಬ್ಯಾಂಕ್ ಬ್ಯಾಲೆನ್ಸ್. ಸೊ 30 ವರ್ಷದವರೆಗೂ ನೀವು ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅಕ್ಯುಮುಲೇಟ್ ಮಾಡ್ತೀರಾ, ನಿಮ್ಮ ಡಯಟ್ ಇರ್ಬೋದು, ನಿಮ್ಮ ಎಕ್ಸಸೈಸಸ್ ಇರ್ಬೋದು, ನಿಮ್ಮ ಹೆಲ್ದಿ ಹ್ಯಾಬಿಟ್ಸ್ ಇರ್ಬೋದು. ಸೊ ಬೋನ್ ಗೆಟ್ಸ್ ಬಿಲ್ಟ್ ಅಲಾಂಗ್ ಲೈನ್ಸ್ ಆಫ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ತುಂಬ ಸ್ಟ್ರೆಸ್ ಕೊಟ್ಟರೆ, ವೇಟ್ ಬೇರಿಂಗ್ ಎಕ್ಸಸೈಸ್ ಎಲ್ಲ ಮಾಡಿದರೆ, ಸೊ ಇಟ್ ಗೆಟ್ಸ್ ಬಿಲ್ಟ್. 30 ವರ್ಷದವರೆಗೂ ಬೋನ್ ಚೆನ್ನಾಗಿ ಬಿಲ್ಡ್ ಆಗೋಗುತ್ತೆ. ಸೊ ಯುವರ್ ಚೈಲ್ಡ್ಹುಡ್ ನ್ಯೂಟ್ರಿಷನ್ ಮತ್ತು ಚೈಲ್ಡ್ಹುಡ್ ಡಯಟ್ ಇವೆರಡು ಇಂಪಾರ್ಟೆಂಟ್. ನಾನು ಚಿಕ್ಕಂದಿನಿಂದ ಬೆಳೆದಾಗ ನಮ್ಮೆಲ್ಲರ ಚೈಲ್ಡ್ಹುಡಲ್ಲಿ ಹಾಲು ಕುಡ್ಸೋಕೆ ಒಂದು ವಿಧಾನ ವಾಸ್ ಈ ಬೂಸ್ಟು, ಕಾಂಪ್ಲಾನು, ಹಾರ್ಲಿಕ್ಸು. ಇಟ್ ಕುಡ್ ಬಿ ಅ ಕಾಂಟ್ರವರ್ಷಿಯಲ್ ಥಿಂಗ್ ಟು ಆಸ್ಕ್ ಬಿಕಾಸ್ ಈ ಸ್ಟ್ರಾಂಗ್ ಬೋನ್ಸು, ಹೈಟು ಅಂತೆಲ್ಲ ಅಲ್ಲಿಂದ ಅದು ಕಂಡೀಷ್ನಿಂಗ್ ಆಗೋಗ್ಬಿಟ್ಟಿದೆ. Is it a narrative controlled by these guys or is there some truth to it? So you do not require boost or Horlicks or any such supplemental things. So other actually ತಗೊಂಡು ನೋಡಿದ್ರೆ there is a lot of as you told, it's a controversial thing. So what you require is plain good milk that itself contains all the nutrients and whatever nourishment ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಈಗ ಫೋರ್ಟಿಫೈಡ್ ಮಿಲ್ಕ್ ಅಂತಲೂ ಬರುತ್ತೆ. ಸಾರಿ, ಫೋರ್ಟಿಫೈಡ್ ಅಂತ ಗೊತ್ತಿಲ್ಲದಿರೋರ್ಗೆ ಏನು ಡಾಕ್ಟ್ರೆ ಇದು? ಫೋರ್ಟಿಫೈಡ್ ಅಂದರೆ ಅದಕ್ಕೆ ಆ್ಯಡ್ ಮಾಡ್ತಾರೆ ವಿಟಮಿನ್ ಡಿ, ಒಂದು ಸ್ವಲ್ಪ ಆ್ಯಡ್ ಮಾಡ್ತಾರೆ, ಸ್ವಲ್ಪ ಫ್ಯೂ ಮಿನರಲ್ಸ್ ಆ್ಯಡ್ ಮಾಡ್ಬೋದು. ಅದರಿಂದ ಸ್ವಲ್ಪ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಹಾಲಲ್ಲಿ. ಈಗ ವೆಸ್ಟಲ್ಲಿ ಸಿಗುತ್ತೆ, ಇಲ್ಲಿ ನನಗೆ ಅಷ್ಟು ಮಾಹಿತಿ ಇಲ್ಲ, ಬಟ್ ಇಲ್ಲೂ ಸಿಗ್ಬೋದು ಅನಿಸುತ್ತೆ ಫೋರ್ಟಿಫೈಡ್ ಮಿಲ್ಕ್. ಇಲ್ಲಿ ಸಮ್ ಕಂಪನೀಸ್ ಮೈಟ್ ಬಿ ಹ್ಯಾವಿಂಗ್. ಸೊ ಆ ಥರ ಮಿಲ್ಕ್, ಪ್ಲೇನ್ ಮಿಲ್ಕ್ ವಿತ್ ಎ ಗುಡ್ ಪ್ರೋಟೀನ್ ರಿಚ್ ಡಯಟ್. ನೀವೇ ಹೇಳಿದ್ರ, ಪ್ರೋಟೀನ್ ರಿಚ್ ಫಾರ್ ವೆಜಿಟೇರಿಯನ್ಸ್, ಪ್ರೋಟೀನ್ ರಿಚ್ ಫಾರ್ ನಾನ್ ವೆಜಿಟೇರಿಯನ್ಸ್. ಸೊ ಈ ಆಹಾರ ಪ್ಲಸ್ ಕಪಲ್ಡ್ ವಿತ್ ಗುಡ್ ಎಕ್ಸಸೈಸ್, ದಿನಕ್ಕೆ ಒಂದು 40 ಮಿನಿಟ್ ಆಡಬೇಕು. ಈಗ ಈ ಸಿಟಿ ಲೈಫಲ್ಲಿ, ಈ ಫಾಸ್ಟ್ ಪೇಸ್ಡ್ ಲೈಫ್ ಅಂತ ಹೇಳ್ತೀನಿ, ಫಾಸ್ಟ್ ಪೇಸ್ಡ್ ಲೈಫಲ್ಲಿ ಚಿಲ್ಡ್ರನ್ ಹ್ಯಾವ್ ನೋ ಟೈಮ್ ಫಾರ್ ಪ್ಲೇಯಿಂಗ್. ಆ್ಯಂಡ್ ಇಷ್ಟು ಸೋಷಿಯಲ್ ಮೀಡಿಯಾ, ಮೊಬೈಲ್ ಯೂಸೇಜ್, ವಿಡಿಯೋ ಗೇಮ್ಸ್ ಆಡ್ತಾರೆ ಹೊರತು ದೇ ಡೋಂಟ್ ಗೋ ಔಟ್ಸೈಡ್ ಆ್ಯಂಡ್ ಪ್ಲೇ. ನಾವು ಸಣ್ಣವ್ರು ಇರಬೇಕಾದ್ರೆ ನಮ್ಮ ಪೇರೆಂಟ್ಸ್ ಆಗಲಿ, ಗ್ರ್ಯಾಂಡ್ ಪೇರೆಂಟ್ಸ್ ಹೊರಗೆ ಕಳಿಸ್ತಾ ಇದ್ರು. ದೆರ್ ವಾಸ್ ನೋ ಮೊಬೈಲ್, ದೆರ್ ವಾಸ್ ನೋ ಸೋಷಿಯಲ್ ಮೀಡಿಯಾ. ಹಾಗಾಗಿ ಇಟ್ ವಾಸ್ ಎ ಡಿಫ್ರೆಂಟ್ ಚೈಲ್ಡ್ಹುಡ್ ವಿ ಹ್ಯಾಡ್. ಸಿಸ್ಟಮ್ ಚೆನ್ನಾಗಿತ್ತು, ನ್ಯಾಚುರಲ್ ಆಗಿ ಇವೆಲ್ಲ ಇರ್ತಾ ಇತ್ತು. ಬಟ್ ಇವತ್ತಿಗೆ ಹಂಗಿದ್ರೆ ಪೇರೆಂಟ್ಸ್ ಏನು ಮಾಡಬೇಕು ಡಾಕ್ಟರ್? ದೇ ಶುಡ್ ಎಂಕರೇಜ್ ದ ಚಿಲ್ಡ್ರನ್ ಟು ಗೋ ಔಟ್ ಆ್ಯಂಡ್ ಪ್ಲೇ, ಗೆಟ್ ಎಕ್ಸ್ಪೋಸ್ಡ್ to the outside environment and play. There are a lot of parks. Bengaluru park ಏನು ಕಮ್ಮಿ ಇಲ್ಲ, ಸ್ಟೇಡಿಯಮ್ಸ್ ಏನು ಕಮ್ಮಿ ಇಲ್ಲ. ಯು ಆರ್ ಇನ್ ಅ ಬ್ಯೂಟಿಫುಲ್ ಸಿಟಿ ವಿತ್ ಲಾಟ್ ಆಫ್ ಪಾರ್ಕ್ಸ್ ಆ್ಯಂಡ್ ಲಾಟ್ ಆಫ್ ಸ್ಟೇಡಿಯಮ್ಸ್. ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದಾರೆ ಡಾಕ್ಟ್ರೆ. ಅಪಾರ್ಟ್ಮೆಂಟ್ಸ್ ಆಲ್ ಆಫ್ ದೆಮ್ ಹ್ಯಾವ್ ದೇರ್ ಓನ್ ಪ್ಲೇ ಗ್ರೌಂಡ್ಸ್ ಇರುತ್ತೆ, ದೇ ಹ್ಯಾವ್ ದೇರ್ ಬಾಸ್ಕೆಟ್ಬಾಲ್ ಕೋರ್ಟ್ಸ್ ಇರುತ್ತೆ, ಪ್ಲೇ ಏರಿಯಾ ಇರುತ್ತೆ. ಸೊ ಚಿಲ್ಡ್ರನ್ ಶುಡ್ ಬಿ ಎಂಕರೇಜ್ ಟು ಪ್ಲೇ ಫಾರ್ ಅಟ್ ಲೀಸ್ಟ್ 30 minutes. ದಟ್ ವಿಲ್ ಬಿಲ್ಡ್ ಗುಡ್ ಬೋನ್ಸ್. ಇಟ್ಸ್ ಅ ಸಿಂಪಲ್ ಈಕ್ವೇಷನ್. ಇತ್ತೀಚೆಗೆ ಐ ಗೆಸ್ ಭಾರತ ಬೆಳೆದಿದೆ, ಜಿಮ್ಸ್ಗಳು ಹೆಚ್ಚಾಗ್ತಾ ಇದೆ, ಅಲ್ಲಿಗೆ ಹೋಗಬೇಕು ಅನ್ನೋದು ಇಟ್ಸ್ ಪಾರ್ಟ್ ಆಫ್ ನಮ್ಮ ಲೈಫ್ ಸ್ಟೈಲ್ ಇವತ್ತು. ಸೊ ಬಟ್ ಈ ಕೆಲವು ವಯಸ್ಕರಲ್ಲಿ ಇವತ್ತಿಗೂ ರೆಸಿಸ್ಟೆನ್ಸ್ ಇರೋದಲ್ಲ ಡಾಕ್ಟ್ರೆ. ಜಿಮ್ಗೆಲ್ಲ ಯಾರು ಹೋಗ್ತಾರೆ? ಬರೀ ಆ್ಯಕ್ಟರ್ಸ್ಗೆ ಅಥವಾ ಬರೀ ಎಲ್ರಿಗೂ ಬೇಕಾಗಿಲ್ಲ. ಹೌ ಡು ವಿ ಎನ್ಕರೇಜ್ ಮಸಲ್ ಬಿಲ್ಡಿಂಗ್ ಆ್ಯಸ್ ಅ ಎಲ್ಲರಿಗೂ? ಈಗ ಹೆಂಗೆ ಉಸಿರಾಡೋಕ್ಕೆ ಆಕ್ಸಿಜನ್ ಬೇಕೋ ಆ ಥರ ಮಸಲ್ ಬೇಕೇ ಬೇಕು ಥರ ಹೆಂಗೆ ಇನ್ಸ್ಟಾಲ್ ಮಾಡೋದು ಆ ಹ್ಯಾಬಿಟನ್ನು? ಮಸಲ್ ಈಸ್ ಅನ್ ಆರ್ಗನ್ ಆಫ್ ಲಾಂಜಿವಿಟಿ ಅಂತ ಹೇಳ್ತಾರೆ. ಎಸ್ಪೆಷಲಿ ದ ಮಸಲ್ ಯು ಹ್ಯಾವ್ ಬಿಲೋ ಯುವರ್ ವೇಸ್ಟ್ ಲೆವೆಲ್ಗಿಂತ ಕೆಳಗಡೆ ಇರೋ ಮಸಲ್, ಇಟ್ ಶುಡ್ ಬಿ ಸೂಪರ್, ಇಟ್ ಶುಡ್ ಬಿ ವೆರಿ ಗುಡ್. ಯು ಶುಡ್ ಬಿಲ್ಡ್ ಇಟ್ ವೆರಿ ವೆಲ್. ಎಸ್ಪೆಷಲಿ 40+, 50+, 60+, 70+ ಆಸ್ ಯು ಗ್ರೋ ಓಲ್ಡರ್ ಆ್ಯಂಡ್ ಓಲ್ಡರ್. ಸೊ ಮಸಲ್ ಹ್ಯಾಸ್ ಇಮ್ಮೆನ್ಸ್ ಬೆನಿಫಿಟ್ಸ್. ಡಯಾಬಿಟಿಕ್ ಇದ್ದರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಮಸಲ್ ಬಿಲ್ಡ್ ಮಾಡೋದ್ರಿಂದ. ಇಫ್ ಯು ಆರ್ ಗೋಯಿಂಗ್ ಫಾರ್ ದ ಜಿಮ್, ಯು ವಿಲ್ ಶುಗರ್ ಕಂಟ್ರೋಲ್ ವಿಲ್ ಬಿಕಮ್ ಆಪ್ಟಿಮಲ್. ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಮಯೋಕೈನ್ಸ್ ಅಂತ ರಿಲೀಸ್ ಆಗುತ್ತೆ, ವಿಚ್ ಆರ್ ಸಪೋಸ್ ಟು ಬಿ ಆ್ಯಂಟಿ ಕ್ಯಾನ್ಸರ್ ಸ್ಟಫ್ ಇನ್ ದ ಲಾಂಗ್ ರನ್, ನಾಟ್ ಇನ್ ದ ನಥಿಂಗ್ ಈಸ್ ಇನ್ ದ ಶಾರ್ಟ್ ಟರ್ಮ್, ಎವ್ರಿಥಿಂಗ್ ಇಸ್ ಅ ಲಾಂಗ್ ಟರ್ಮ್ ಗೇನ್. ಏನು ಮಾಡಿದ್ರು ಇಟ್ಸ್ ಅ ಲಾಂಗ್ ಟರ್ಮ್. ಅಂದರೆ ಮಿನಿಮಮ್ ಎಷ್ಟು ವರ್ಷ? ಯು ಹ್ಯಾವ್ ಟು ಕೀಪ್ ಆನ್ ಡೂಯಿಂಗ್ ಇಟ್ ಟಿಲ್ ಯು ಕ್ಯಾನ್
Be no, yes, as ಅಲ್ಲ, long as you're ಓಡಾಡ್ಕೊಂಡಿರೋ. as long as you're around, do your exercises, so that will keep you fit. And ಎಷ್ಟು ಮಾಡಬೇಕು ಅಂದರೆ ಯು ಶುಡ್ ನಾಟ್ ಡೂ ಇಟ್ ಸೋ ದಟ್ ಯು ಹ್ಯಾವ್ ಎನ್ ಇಂಜುರಿ ಆ್ಯಂಡ್ ಬಂದ್ಬಿಟ್ಟು ಸರ್ಜರಿ ಮಾಡಿಸ್ಕೊಂಡು ದೆನ್ ಮುಂದೆ ಮಾಡಲಿಕ್ಕೆ ಆಗಲ್ಲ ಆ ಸ್ಥಿತಿಗೆ ಬಂದುಬಿಡಬಾರ್ದು. ಯು ಡೋಂಟ್ ರಿಕ್ವೈರ್ ಹೆವಿ ವೇಟ್ ಲಿಫ್ಟಿಂಗ್, ಯು ಡೋಂಟ್ ರಿಕ್ವೈರ್ ಹೆವಿ ಸ್ಟ್ರೆಂತ್ ಟ್ರೈನಿಂಗ್ ಆರ್ ರೆಸಿಸ್ಟೆನ್ಸ್ ಟ್ರೈನಿಂಗ್. ಸೊ ಅಪ್ಪರ್ ಲಿಂಬ್ ಸ್ಟ್ರೆಂತ್ಗೆ ಯು ಕ್ಯಾನ್ ಯೂಸ್ ಅ ಬಾರ್ಬೆಲ್ ಅಟ್ ಹೋಮ್. ನೀವೇನು ಜಿಮ್ಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಬ್ಯಾಂಡ್ಸ್ ಇದೆ ಇವತ್ತು. ಹಾಂ, ಬ್ಯಾಂಡ್ಸ್ ಇದೆ. ಬಾರ್ಬೆಲ್ಸ್ ಆರ್ ಸೇಫ್. ಯಾಕಂದ್ರೆ ಬಾರ್ಬೆಲ್ಸ್ ಅಡ್ವೈಸ್ ಮಾಡೋದಂದ್ರೆ 2 ಕೈಯಲ್ಲಿ ಕಂಟ್ರೋಲ್ ಇರುತ್ತೆ. ಈಗ ಡಂಬಲ್ಸ್ ಮಾಡೋದಾಗಲಿ ಕೆಟಲ್ ಬೆಲ್ಸ್ ಮಾಡೋದಾಗಲಿ ಒಂದೇ ಕೈಯಲ್ಲಿ ಕಂಟ್ರೋಲು. ಒಂದು ವೈಲ್ಡ್ ಸ್ವಿಂಗ್ ಕ್ಯಾನ್ ಕಾಸ್ ಇಂಜುರಿ. ಸೊ ಬೋತ್ ಹ್ಯಾಂಡ್ ಸಪೋರ್ಟೆಡ್, ಇಟ್ ಈಸ್ ಅ ಮಚ್ ಸೇಫರ್ ಫಾರ್ಮ್ ಆಫ್ ಎಕ್ಸಸೈಸ್ ದೆನ್ ಒನ್ ಹ್ಯಾಂಡ್ ಸಪೋರ್ಟೆಡ್. ಆ್ಯಂಡ್ ಏನು ಹೆವಿ ಮಾಡೋದು ಅವಶ್ಯಕತೆ ಇಲ್ಲ ನಿಮಗೆ. ಸಾಕು 10-15 kg ಮಾಡ್ತಾಯಿರಿ ರೆಗ್ಯುಲರ್ಲಿ. ನಿಮ್ಮ ಬಾಡಿ ಯಾವ ಥರ ಶೇಪ್ ಆಗುತ್ತೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ ನಿಮಗೆ, ಯು ವಿಲ್ ಫೀಲ್ ಗುಡ್ ಅಬೌಟ್ ಇಟ್. So this is what I would advise every human being, especially people growing older, 40, 50, 60, 70, I heard the age group, to start doing some amount of strengthening exercises or resistance training or muscle building. ಇದು ಮಾಡೋದ್ರಿಂದ ನಿಮ್ಮ ಲೈಫ್ ನೀವು ಫಾಲ್ಸ್ನ ಪ್ರಿವೆಂಟ್ ಮಾಡ್ಬೋದು. ಫಾಲ್ಸ್ ಪ್ರಿವೆಂಟ್ ಮಾಡ್ಬೋದು ಯಾಕಂದರೆ ಯುವರ್ ಮಸಲ್ ಇಸ್ ಸ್ಟ್ರಾಂಗರ್. ದ ಅದರ್ ಥಿಂಗ್ ಅಂದರೆ ಬ್ಯಾಲೆನ್ಸ್ ಎಕ್ಸಸೈಸಸ್ ಅಂತ ಬಂದಿದೆ ಈಗ ಹೊಸದು. ಆ್ಯಸ್ ಯು ಗ್ರೋ ಓಲ್ಡರ್, ದಿಸ್ ಇಸ್ ಫಾರ್ ದ ಸೀನಿಯರ್ ಸಿಟಿಸನ್ಸ್ ಹು ಆರ್ 65+. ಸೊ ಎಕ್ಸಸೈಸಸ್ ಟು ಮೇಂಟೈನ್ ಯುವರ್ ಬ್ಯಾಲೆನ್ಸ್. ಬಿಕಾಸ್ ನೀವು ಸಹಜವಾಗಿ ಕತೆಗಳನ್ನ ಕೇಳ್ತೀರಾ, ಇಲ್ಲ ಬಾತ್ರೂಮ್ಗೆ ಹೋಗಿದ್ರು ಜಾರ್ ಬಿದ್ದುಬಿಟ್ರು, ಮನೆಯಲ್ಲಿ ಜಾರ್ ಬಿದ್ದುಬಿಟ್ರು ನಮ್ಮ ಅಜ್ಜಿ. ಸೊ ಆ್ಯಸ್ ದೇ ಗ್ರೋ ಓಲ್ಡರ್ ಆ್ಯಂಡ್ ಓಲ್ಡರ್ ದೇ ಸ್ಟಾರ್ಟ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಸೆಡೆಂಟ್ರಿ. ಸೊ ಇದು ಕೂತ್ಕೊಂಡೇ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಇರೋದು ಅವ್ರಿಗೆ. ಎಕ್ಸಸೈಸ್ ಮಾಡ್ತಾ ಇದ್ದರೆ, ಮುಂಚೆಯಿಂದ ಮಾಡ್ತಾ ಇದ್ದರೆ, ಈವನ್ ಎ ಸಿಂಪಲ್ ವಾಕ್ ಫಾರ್ ಅನ್ ಓಲ್ಡರ್ ಪೇಷಂಟ್, ಲೆಟ್ ಎಸ್ ಸೇ ಯು ಆರ್ ತುಂಬ ಹೆಲ್ತ್ ಕಂಡೀಷನ್ಸ್ ಇದೆ, ಬೇರೆ ಪ್ರಾಬ್ಲಮ್ಸ್ ಇದೆ, 65+, ಸಿಂಪಲ್ ವಾಕ್ ಅಟ್ ದ್ಯಾಟ್ ಏಜ್ ತುಂಬ ಒಳ್ಳೆಯದು. ನಾನು ನಮ್ಮ ಆಡಿಯನ್ಸಿಗೆ ತುಂಬ ಹೇಳಿದ್ದೀನಿ, ನನಗೆ ACL ರೀಕನ್ಸ್ಟ್ರಕ್ಷನ್ ಆಗಿದೆ. ಸೊ ನನಗೆ ಗೊತ್ತು, ACL ಆಗಿದ್ದಾಗ 16 ವರ್ಷ ಹಾಗೇ ಇದ್ದೆ ನಾನು. ನಮ್ಮ ತಾಯಿ ಫಿಸಿಯೋಥೆರಪಿಸ್ಟ್ ಆದ್ರೂ ಅವರಲ್ಲಿ ಹೇಳಿದ್ರು ಒಂದು ಭಯ ಇತ್ತು. ಇದನ್ನು 2006 or 2008 ಆಗಿರೋ ಇದು ಇನ್ಸಿಡೆಂಟ್ ನಾನು ಹೇಳಿದ್ದು. 19ವರೆಗೂ ನಾನು ಬ್ಯಾಡ್ಮಿಂಟನ್ ಆಡೋಕ್ಕೆ ಕೋವಿಡ್ ಟೈಮಲ್ಲಿ ಶುರು ಮಾಡಿದಾಗ ಮಾತ್ರ ನನಗೆ ಅದರದ್ದು ನೆಸೆಸಿಟಿ ಜಾಸ್ತಿ ಆಯಿತು. ಇಲ್ಲ ಸೆಡೆಂಟ್ರಿ ಎಲ್ಲ ಯಾಕೆ ಬಿಡು ಅಂತ ಹೆದರಿಕೆಗೆ ಮಾಡಿಸಿರಲಿಲ್ಲ. ಬಟ್ ಅದರಲ್ಲಿ ನಾನು ಯಾಕೆ ನನ್ನ ಪರ್ಸ್ನಲ್ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದರೆ, ಅದು ಮಾಡಿಸ್ಕೊಳ್ದೆ ನೀ ಮೇಲೆ ಏನು ಪ್ರೆಷರ್ ಬಿದ್ದಿದೆ ನನಗೆ ಗೊತ್ತಾಯಿತು. ಈಗಲೂ ಕೆಲವು ಸತಿ ನನಗೆ ಟಕ್ ಅಂತ ಸೌಂಡ್ ಬರುತ್ತೆ ACL ರೀಕನ್ಸ್ಟ್ರಕ್ಷನ್ ಆಗಿದ್ರು. ಸೊ ನಂತರ ದಯವಿಟ್ಟು ಮಾಡ್ಕೋಬೇಡಿ, ಆದಾಗ ಇಮಿಡಿಯೇಟಾಗಿ ಅಡ್ರೆಸ್ ಮಾಡಿ. ಬಟ್ ಆದ್ರೂ ಹ್ಯಾವಿಂಗ್ ಸೆಡ್ ದ್ಯಾಟ್, ಈಗ ನಾರ್ಮಲ್ ನೀ ಇರೋರಿಗೆ ವೆನ್ ಶುಡ್ ದೇ ರೀಡ್, ಹೌ ಟು ರೀಡ್ ದಿ ಅರ್ಲಿ ಸಿಮ್ಟಮ್ಸ್ ಆಫ್ ವೇರ್ ಆ್ಯಂಡ್ ಟೇರ್ ಇನ್ ದ ಇದು ನೀವು ಹೇಳ್ದ ಲ್ಯಾಮಿನೇಟೆಡ್ ಇದು ಮಂಡಿ. ಸೊ ಮಂಡಿ ಸವತ, ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿರೋ ಪದ ಇದೆ ಅದಕ್ಕೆ, ಡಿಜೆನರೇಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಅದು ಈಕ್ವಲೆಂಟ್ ಪದ ಯಾವುದೂ ಇಲ್ಲ. ಸೊ ಏಜ್ ರಿಲೇಟೆಡ್ ಡಿಜೆನರೇಷನ್ ಅಂತ ಕರಿತೀವಿ. ವಯಸ್ಸಿಗೆ ತಕ್ಕ ಸವತ, ಕ್ಲೋಸೆಸ್ಟ್ ಐ ಕ್ಯಾನ್ ಗೆಟ್ ಇನ್ ಕನ್ನಡ. ವಯಸ್ಸಿಗೆ ತಕ್ಕ ಸವತ. ಸೊ ಕಾರ್ ಹೇಗೆ ನಾನು ಪೇಷಂಟ್ಸ್ಗೆ ಇದೇ ಉದಾಹರಣೆ ಕೊಡೋದು, ಹೆಚ್ಚು ಕಿಲೋಮೀಟರ್ಸ್ ಓಡಿದರೆ ಹೆಚ್ಚು ಸವಿಯತ್ತೆ. ನೀವು ಗುಡ್ಡ ಕ್ರಾಸ್ ಕಂಟ್ರಿ ಕಾರ್ ರನ್ ಮಾಡಿದರೆ ಬೇಗ ಸವಿಯತ್ತೆ. ತುಂಬ ಲೋಡ್ ಹಾಕಿದರೆ ಕಾರಲ್ಲಿ, ಲಗೇಜ್ ತುಂಬ, ಜನ ತುಂಬ ಇದ್ದರೆ ಬೇಗ ಸವಿಯತ್ತೆ. ಸೊ ಇದೇ ಉದಾಹರಣೆ ಮನುಷ್ಯಂಗೂ ಅನುಗುಣವಾಗುತ್ತೆ. ಹೇಗೆ ಅಂದರೆ, ಈಗ ಉದಾಹರಣೆಗೆ ತುಂಬ ಜನ ಹಾಕಿದರೆ ಕಾರಲ್ಲಿ ಅಂದರೆ ಪೇಷಂಟ್ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಪೇಷಂಟ್ ಬಾಡಿ ವೇಟ್, ಏನು ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ನಿಮ್ಮ ಹೈಟಿಗೆ ಎಷ್ಟಿರಬೇಕು ನಿಮ್ಮ ವೇಟು ಅಂತ. ದರ್ ಇಸ್ ಅ ಟೇಬಲ್, ನೀವು BMI ಕ್ಯಾಲ್ಕುಲೇಟರ್ ಅಂತ ಹಾಕಿ ಗೂಗಲಲ್ಲಿ, ಯು ಗೆಟ್ ಎ ಬ್ಯೂಟಿಫುಲ್ ಚಾರ್ಟ್. ನಿಮ್ಮ ಹೈಟಿಗೆ ಎಷ್ಟು ನಿಮ್ಮ ವೇಟ್ ಇರಬೇಕು. ಅದರಲ್ಲಿ ಐಡಿಯಲ್ ಇರೋದು 20 to 25. ಅದರಲ್ಲಿ ಮಿಡ್ ಪಾಯಿಂಟ್ ಅರೌಂಡ್ 23-24 ಇದ್ದರೆ ಇಟ್ಸ್ ಅ ಗುಡ್ ಬಾಡಿ ಮಾಸ್ ಇಂಡೆಕ್ಸ್. ಆ ಬಾಡಿ ಮಾಸ್ ಇಂಡೆಕ್ಸ್ ಆ ಸ್ಟೇಜಲ್ಲಿ ಇರೋದ್ರಿಂದ ನಾಟ್ ಜಸ್ಟ್ ಯುವರ್ ನೀ ಆರ್ಥರೈಟಿಸ್ ಒಂದೇ ಅಲ್ಲ, ಸಾಕಷ್ಟು ಹೆಲ್ತ್ ಪ್ಯಾರಾಮೀಟರ್ ಸರಿಯಾಗಿ ಹೋಗ್ಬಿಡುತ್ತೆ ಜಸ್ಟ್ ಬೈ ಸ್ಟೇಯಿಂಗ್ ಇನ್ ಯುವರ್ BMI ಇನ್ ದ ಲಿಮಿಟ್ಸ್. ಸೊ ಹೆವಿಯರ್ ದ ವೇಟ್ ವೆನ್ ಯು ಸ್ಟಾರ್ಟ್ ಗೋಯಿಂಗ್ ಔಟ್ ಆಫ್ ಯುವರ್ BMI, ಅದರಲ್ಲಿ ಮತ್ತೆ ಗ್ರೇಡ್ಸ್ ಇದೆ, ಮೈಲ್ಡು, ಮಾಡ್ರೇಟು, ಸಿವಿಯರ್, ಒಬಿಸಿಟಿ, ಮಾರ್ಬಿಡ್ ಒಬಿಸಿಟಿ ಅಂತೆಲ್ಲ ಬರುತ್ತೆ ಅಕಾರ್ಡಿಂಗ್ ಟು ದ BMI ಕ್ಯಾಲ್ಕುಲೇಟರ್ಸ್. ದ ಲೋಡ್ ಆನ್ ದ ನೀ ಈಸ್ ಇನ್ಕ್ರೀಸ್ಡ್, ಹೆಚ್ಚಾಗತ್ತೆ, ಸವತ ಹೆಚ್ಚಾಗತ್ತೆ.
Not just that your fitness levels drop, the ability for you to walk also reduces. Right. So it has got multiple effects. So younger people who are listening to this, pay attention to your weight. You still have age on your side. ನಾನು ಪರ್ಸ್ನಲಿ ವೇ ಪ್ರೋಟೀನ್ ಯೂಸ್ ಮಾಡ್ತೀನಿ ಆ್ಯಂಡ್ ಐ ಬಿನ್ ಟೋಲ್ಡ್ ಇಟ್ ಇಸ್ ದ ಸೇಫೆಸ್ಟ್ ಅಂತ. So this is another thing. See, we have a doctors group wherein health fitness group antide nam orthopedic surgeons de ಒಂದು group ಇದೆ. ಓಹೋ. So we discuss a lot of these things day in and day out. These discussions run every day because all of us are exercising, all of us are taking care of our diets. There's a good number of people across the world. We have orthopedic surgeons who are into fitness. So this is an ever controversial topic, but I wouldn't advise ಯಾರಿಗೂ ನಾನು ಆರ್ಟಿಫಿಷಿಯಲ್ ಇದನ್ನು ಅಡ್ವೈಸ್ ಮಾಡಲ್ಲ. ನ್ಯಾಚುರಲ್ ಸೋರ್ಸಸ್ ಆಫ್ ಪ್ರೋಟೀನ್ ಆದಷ್ಟು, ಬಿಕಾಸ್ ಇಟ್ಸ್ ಈಸಿ ಟು ಬಿಲ್ಡ್ ಬಾಡಿ ಆ್ಯಂಡ್ ಬಿಕಮ್ ಲುಕ್ ನೈಸ್ ವಿತ್ ದೀಸ್ ಆರ್ಟಿಫಿಷಿಯಲ್ ಪ್ರೋಟೀನ್ ಪೌಡರ್ಸ್. ಕ್ವಿಕ್ಲಿ ಮಸಲ್ ಗೆಟ್ಸ್ ಬಿಲ್ಟ್ ಅಪ್, ಯು ಗೆಟ್ ಇಂಪ್ರೆಸ್ಡ್ ವಿತ್ ಇನ್ ನೋ ಟೈಮ್. ಸೊ ವಾಟ್ ಎವರ್ ಇಟ್ ಈಸ್, ನ್ಯಾಚುರಲ್ ಇಸ್ ದ ಬೆಸ್ಟ್. ಓ, ಸೊ ನೀವು ಹೇಳ್ತಾ ಇರೋದು ಇವನ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರೋಟೀನ್ ಅಂತ ನೀವೇನು ವೇಸ್ ಎಲ್ಲ ತಗೋತಾ ಇದ್ದೀರಾ, ಅದನ್ನು ಸೈಡಿಗೆ ಹಾಕಿ ನ್ಯಾಚುರಲ್ ಇಸ್ ದ This ಫಸ್ಟ್. is my advice. The best person to advise this would be a good nephrologist or a kidney doctor who handles these sort of issues. See, I see issues with related to bone and joint. A kidney related doctor ಅದೇನು ತಗೋತಾರಪ್ಪ ಪ್ರೋಟೀನ್ ಪೌಡರ್, ನನ್ನ ಹತ್ರ ಎಲ್ಲ ಬರ್ತಾರೆ ಪ್ರಾಬ್ಲಮ್ ಮಾಡ್ಕೊಂಡು, ಕಿಡ್ನಿ ಫೇಲ್ಯೂರ್ ಆಗಲಿ ಈ ಥರ ಅಂತ ದೇ ಮೈಟ್ ಟೆಲ್. ಸೊ ಯು ಬೆಟರ್ ಕನ್ಸಲ್ಟ್ ಎ ಗುಡ್ ನೆಫ್ರೋ. ದೇ ಆರ್ ದ ಬೆಸ್ಟ್ ಪರ್ಸನ್ಸ್ to give you advice with regard to whether you should take a protein powder or not, whether whey is good, whether creatine is good. So idella neevu this nephrologist will give you a very sound advice, a good nephro. ನೀವು ಏನು ತಗೊಳ್ಳಲ್ಲ. ನಾನು usually avoid ಮಾಡ್ತೀನಿ. I took for some time, but I now started avoiding. Though there are some plant proteins ಅಂತ ಬರೋದು ಶುರು ಆಗಿದೆ ಈಗ ಮಾರ್ಕೆಟಲ್ಲಿ, you can try that. Plant protein powders. ಪೀ ಪ್ರೋಟೀನ್. Yes, yes, exactly. That might be safer, any day safer than any of these. ಥ್ಯಾಂಕ್ ಯು ಡಾಕ್ಟರ್. Yes. ನೆಕ್ಸ್ಟ್ ಪ್ರಶ್ನೆ, ಈ 7 ಸೈಲೆಂಟ್ ನೀ ಕಿಲ್ಲರ್ಸ್ ಇದರಲ್ಲಿ ಫ್ಲಿಪ್ ಫ್ಲಾಪ್ಸ್ ಮತ್ತು ರಾಂಗ್ ಫುಟ್ವೇರ್ ಇದೆ. ಈಗ ಹವಾಯಿ ಚಪ್ಪಲ್, ಫ್ಲಿಪ್ ಫ್ಲಾಪ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಡಸ್ ಇಟ್ ಎಫೆಕ್ಟ್ ದ ನೀ? ಸೈಲೆಂಟ್ ನೀ ಕಿಲ್ಲರ್ಸ್ ಅವಲ್ಲ? No. Nothing with related to the footwear. ಈವನ್ ಹೀಲ್ಸ್? Heels, a strict no. Not knee killer ಅಂತ ಹೇಳಲ್ಲ. It is not good. Maybe for a party, maybe once off you can wear. The younger girls, ಸಣ್ಣ ವಯಸ್ಸಿನವರು, maybe they may like it, but not as a regular form of footwear. Heels are not a great thing. Just for one-off occasions you can wear. ತುಂಬ ಹೊತ್ತು ಕೂತ್ಕೊಳ್ಳೋದು, ಸಿಟ್ಟಿಂಗ್ ಟೂ ಲಾಂಗ್, ಇದು ಸೈಲೆಂಟ್ ನೀ ಕಿಲ್ಲರ್? Yes, sitting too long without any exercise, not stretching your knees, not keeping your knee in the right posture. ನಾನು ಮುಂಚೆನೇ ಹೇಳಿದೆ, ಮಂಡಿ ಮಡ್ಚ್ಕೊಂಡು ಕೊಡೋದು, ಇದರಿಂದ it can cause some issues, knee pain ಸ್ಟಾರ್ಟ್ ಆಗ್ಬೋದು. These are years together. ನಾನು ತುಂಬ ಡೇಂಜರ್ ಇಲ್ಲಿದ್ದೀನಿ. ವಾರದಲ್ಲಿ 2 ಸತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತಿರ್ತೀನಿ ಹಿಂಗೆ. ಅಲ್ಲ, ಅದಕ್ಕೆ ಕಾಲು ಚಾಚ್ಕೊಂಡು ಕೂಡಬೇಕು, ಎತ್ತರದಲ್ಲಿ ಕೂಡಬೇಕು, ಒಂದು ಫುಟ್ ಸ್ಟೂಲ್ ಆಗಲಿ ಏನಾದರೂ ಈ ಥರ ಈ ಪಾಸ್ಚರಲ್ಲಿ ಕೂತ್ಕೊಂಡ್ರೆ ಇಟ್ ಈಸ್ ಮಚ್ ಬೆಟರ್ ದ್ಯಾನ್ ಈ ಪಾಸ್ಚರ್. ಎಸ್. ಥ್ಯಾಂಕ್ ಯು ಡಾಕ್ಟರ್ ಫಾರ್ ಎಜುಕೇಟಿಂಗ್ ಅಸ್ ಆನ್ ನಾವು ನಮ್ಮನ್ನು ನಾವು ಹೇಗೆ ಕಾಪಾಡ್ಕೋಬೇಕು, ಆರೋಗ್ಯನ ಹೇಗೆ ನೋಡ್ಕೋಬೇಕು, ಬೋನು, ಮಸಲ್ಲು, ಅದರ ಫ್ರಂಟ್ ಮಾತಾಡಿದ್ದೀವಿ. ಈಗ ನೀ ಆ್ಯಂಡ್ ನೀ ಜಾಯಿಂಟ್. ಸೊ ಹೀಗೆ ಓದ್ತಾ ಸರ್ಜರಿದು ಎವಲ್ಯೂಷನ್ ಅಂತ ನೋಡಿದ್ರೇ ಫಸ್ಟ್ ನೀ ರೀಪ್ಲೇಸ್ಮೆಂಟ್ ಆಗಿರೋದು 1968 ಮತ್ತು ಫಸ್ಟ್ ರೊಬೋಟಿಕ್ ನೀ ಸರ್ಜರಿ ಆಗಿರೋದು 1992 ಅಂತ ನಾನು ಕೇಳ್ಪಟ್ಟೆ. ಇವತ್ತಿಗೆ ರೋಬೋಟ್ಸ್ಗಳು ಎಲ್ಲಿವರೆಗೂ ಬೆಳೆದಿದೆ ಅಂತಂದರೆ ಅದೇ ಈಗ 3Dನಲ್ಲೇ ಇದನ್ನೆಲ್ಲ ಪ್ರಿಂಟೆಲ್ಲ ಮಾಡ್ಬೋದು, ಪ್ಲಸ್ ಇಟ್ ಕ್ಯಾನ್ ಗೈಡ್ ದ ಸರ್ಜನ್ ಲೈವ್ ಅಂತೆಲ್ಲ ಇದೆ. ನಾವು ಐ ವಾಂಟ್ ಟು ಎಂಟರ್ ದ ವರ್ಲ್ಡ್ ಆಫ್ ಈ ರೊಬೋಟಿಕ್ ನೀ ಸರ್ಜರಿ. ಎರಡಿದೆ ಇಲ್ಲಿ, ಒಂದು ನೀ ಸರ್ಜರಿ, ಏನದು ರೊಬೋಟಿಕ್ ನೀ ಸರ್ಜರಿ. ನೀವು ಬಂದಮೇಲೆ ಮ್ಯಾಕೋ ರೊಬೋಟಿಕ್ ನೀ ಸರ್ಜರಿ ಅಂತ. ಸೊ ಫಸ್ಟು ನೀ ಸರ್ಜರಿಯಿಂದ ಶುರು ಮಾಡೋಣ ಅಥವಾ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಡಾಕ್ಟ್ರೆ? ನೀ ಸರ್ಜರಿಯಿಂದನೇ ಸ್ಟಾರ್ಟ್ ಮಾಡೋಣ. ಸೊ ನೀ ರಿಪ್ಲೇಸ್ಮೆಂಟ್ ಬೆಂಗಳೂರಲ್ಲಿ ಟಿಲ್ ಅರೌಂಡ್ 2019 ಕೋವಿಡ್ ಟೈಮ್ ಅಷ್ಟೊತ್ತಿಗೆ ಆಲ್ ಆಫ್ ಅಸ್ ವೇರ್ ಡೂಯಿಂಗ್ ಕನ್ವೆನ್ಷನಲ್ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ಸ್. ಕನ್ವೆನ್ಷನಲ್ ಅಂದರೆ ವಿ ಯೂಸ್ ಇನ್ಸ್ಟ್ರೂಮೆಂಟ್ಸ್ ಟು ಡೂ ಶೇಪಿಂಗ್ ಆಫ್ ದ ನೀ. ಈಗ ಮಂಡಿ ಸೌದಿರೋ ಮಂಡಿ ಈ ಥರ ಸೌದಿರುತ್ತೆ, ಪೂರ್ತಿ ಸೌದೋಗ್ಬಿಟ್ಟಿರುತ್ತೆ. ಈ ಸೌದಿರೋ ಪೋರ್ಷನ್ನ ವಿ ಹ್ಯಾವ್ ಟು ರಿಮೂವ್ ಇಟ್ ಇನ್ ಅ ಪರ್ಟಿಕ್ಯುಲರ್ ಫ್ಯಾಷನ್. ಸರಿ, ಅದನ್ನೆಲ್ಲ ಸ್ಕ್ರೇಪ್ ಮಾಡಬೇಕಾಗತ್ತೆ. ದಟ್ ರಿಮೂವಲ್ ಈಸ್ ಗೈಡೆಡ್ ಬೈ ಸಮ್ ಇನ್ಸ್ಟ್ರೂಮೆಂಟ್ಸ್.
ಇದು ಈ ಥರ ಪರ್ಫೆಕ್ಟಾಗಿ ಶೇವ್ ಮಾಡಿ ತೆಗಿಬೇಕಾಗತ್ತೆ. ಈ ಮೇಲಿನ ಕ್ಯಾಪ್ನ ಫಿಮೋರಲ್ ಕಾಂಪೊನೆಂಟ್ ಅಂತ ಹೇಳ್ತೀವಿ, ಮೇಲಿಂದು, ಕೆಳಗಿಂದು ಟಿಬಿಯಲ್ ಕಾಂಪೊನೆಂಟ್ ಅಂತ ಹೇಳ್ತೀವಿ. ಇದನ್ನು ಈ ಥರ ಫ್ಯಾಷನ್ ಮಾಡಬೇಕಾಗತ್ತೆ. ಈ ಫ್ಯಾಷನಿಂಗ್ ಈಸ್ ಡನ್ ಬೈ ಇನ್ಸ್ಟ್ರೂಮೆಂಟ್ಸ್. ಅಂದರೆ ಇದು ಕೀ ಓಪನ್ ಇದಲ್ಲ, ಎಲ್ಲ ಓಪನ್ ಮಾಡೋದೆ. ನೀ ರಿಪ್ಲೇಸ್ಮೆಂಟ್ ಯಾವುದು ಕೀ ಹೋಲ್ ಸರ್ಜರಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರೊಬೋಟಿಕ್ಸ್ ಆಗಲಿ ಕನ್ವೆನ್ಷನಲ್ ಆಗಲಿ. ಬಟ್ ಅದನ್ನು ಕಟ್ ಮಾಡಲಿಕ್ಕೆ ಆ ಬೋನ್ನ ಈ ಥರ ವಿ ಯೂಸ್ ಜಿಗ್ಸ್ ಅಂತ ಬರುತ್ತೆ. ಹೊರಗಡೆಯಿಂದ ವಿ ಪುಟ್ ಪಿನ್ಸ್ ಆ್ಯಂಡ್ ಇಲ್ಲಿಂದ ವಿ ಪಾಸ್ ದ ಕಟಿಂಗ್ ಗೈಡ್ಸ್ ಆ್ಯಂಡ್ ಸಾ ಬ್ಲೇಡ್ ಹಾಕ್ಬಿಟ್ಟು ವಿ ಶೇವ್ ಆಫ್ ದಟ್. ಸೊ ವಿ ಶೇವ್ ಆಫ್ ಇನ್ ಅ ಪರ್ಟಿಕ್ಯುಲರ್ ಫ್ಯಾಷನ್ ಸೊ ದಟ್ ಇಟ್ ಕ್ಯಾನ್ ರಿಸೀವ್ ದ ಇಂಪ್ಲಾಂಟ್. ಅಂದರೆ ಈ ಥರ ಪರ್ಟಿಕ್ಯುಲರ್ ಶೇವ್ ಮಾಡಿದ್ರೆ ಇದನ್ನ ಈ ಥರ ಕೂಡಿಸ್ಬೋದು. ಅದನ್ನ ಕೂಡ್ಸಕ್ಕೆ ಅದಕ್ಕೆ ಜಾಗ ಮಾಡಬೇಕಲ್ಲ, ಹಳೇದನ್ನ ತೆಗೆದ್ಬಿಟ್ಟು ಹೊಸ ಜಾಗ ಮಾಡಲಿಕ್ಕೆ ವಿ ಯೂಸ್ ಇನ್ಸ್ಟ್ರೂಮೆಂಟ್ಸ್. ಸರಿ, ಇದು ಕನ್ವೆನ್ಷನಲ್ ನೀ ಸರ್ಜರಿ ಆರ್ ನೀ ರಿಪ್ಲೇಸ್ಮೆಂಟ್ ಈ ಥರ ಮಾಡ್ತೇವೆ. ಸೊ 2019-20 ಟಿಲ್ ಕೋವಿಡ್ ಟೈಮ್ ನಾವು ಕನ್ವೆನ್ಷನಲ್ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ ಎಲ್ಲರೂ, ಆಲ್ಮೋಸ್ಟ್ ಎವ್ರಿ ಸರ್ಜನ್. ರೊಬೋಟಿಕ್ಸ್ ಬಂದಿದ್ದು ಅರೌಂಡ್ ಕೋವಿಡ್ ಟೈಮ್ ಆರ್ ಜಸ್ಟ್ ಬಿಫೋರ್ ಕೋವಿಡ್ ಸ್ಟಾರ್ಟೆಡ್ ಫಸ್ಟ್ ವೇ. ನಿಮಗೂ ಡೌಟ್ಸ್ ಇತ್ತಾ ಸ್ಟಾರ್ಟಿಂಗಲ್ಲಿ ಇವೆಲ್ಲ ಬಂದಾಗ, ರೊಬೋಟಿಕ್ಕು ಜನ ಒಪ್ತಾರೋ ಇಲ್ವೋ? all of us, we have gone through these phases. Initially I was skeptical when the robots came in. Then with the current generation of the robots, we are now current irodu first generation of robot anta helbodu. These are still not AI enabled robots, still these are dumb robots anta helbodu. We are the brain, the surgeon is the brain. ಅದು ಬರೀ ಎಕ್ಸಿಕ್ಯೂಟರ್. Yes, execute ಮಾಡುತ್ತೆ. It just executes what we put in, what we program. So we are at first generation. So the coming generations are going to be definitely intuitive, smarter, AI integrated. They are going to teach us a lot of things. ಕ್ರೇಜಿ. Yes. ಯಾವಾಗ ಬರುತ್ತಿದು? All in the works. So maybe the future, as time progresses, we start getting, ಈಗ ಹೇಗೆ ADAS ಬಂದಿದೆ ಕಾರಲ್ಲಿ, ಸೊ ಹೇಗೆ GPS ಬಂದಿದೆ, so how technology is getting incorporated into your vehicles, it is coming into our lives in every way, in every phase. ಎಲ್ಲ ಜಾಗದಲ್ಲೂ ಬರ್ತಾ ಇದೆ. ನಮ್ಮ ಸರ್ಜರಿಯಲ್ಲೂ ಏನು ಹಿಂದೆ ಬಿಡಲ್ಲ ಅದು. ಸೊ ಸೇಮ್ ಟೆಕ್ನಾಲಜಿ is going to get into our lives and we have to adapt and ಅದನ್ನು ಉಪಯೋಗಿಸ್ಕೊಳ್ಳೋದು ಕಲ್ತ್ಕೋಬೇಕು. ಅದು ಐ ಫೀಲ್ ಇಸ್ ಅ ಗುಡ್ ಥಿಂಗ್ ಫಾರ್ ದ ಪೇಷಂಟ್ಸ್. ನಮ್ಮ ಪೇಷಂಟ್ಸ್ಗೆ ತುಂಬ ಒಳ್ಳೆಯದಾಗತ್ತೆ ಅದರಿಂದ ಅಂತ. ವಯಸ್ಸಾಗ್ತಾ ಎಷ್ಟು ಸೈಟ್ ಮಾಡಿದೆ, ಎಷ್ಟು ಆಸ್ತಿ ಮಾಡಿದೆ ಅಲ್ಲ, ದಟ್ ಇಸ್ ನಾಟ್ ಮಚ್ ಆಫ್ ಇಂಪಾರ್ಟೆಂಟ್. ಮಾಡಿದೆ, ಎಷ್ಟು ಜಾಯಿಂಟ್ಸ್ ಕಾಪಾಡ್ಕೊಂಡಿದ್ದೀನಿ. ಆಫ್ಟರ್ ಸರ್ಟನ್ ಪಾಯಿಂಟ್ ಡಸ್ ಇಟ್ ರಿಯಲಿ ಮ್ಯಾಟರ್? ಸೋ ಟ್ರೂ ಅಲ್ವಾ? This is health becomes, finally it will come down, boil down to your health. Health is a real wealth. Yes. Which first half of our life we don't care. Exactly. Second half of the life By we the don't time have a way if we don't care. Yes. Any word of advice for young India? Young India, be active, drink milk for the kids. Thanks kids. for completing the sentence. Yes. ಮತ್ತೆ ಈ ರೋಬೋಟಿಕ್ ನೀ ಇದೆಲ್ಲ ಆದಮೇಲೆ ಇಸ್ ಇಟ್ ಅ ಪರ್ಮನೆಂಟ್ ಫಿಕ್ಸ್? ಅದಾದಮೇಲೆ ಏನೂ ಪ್ರಾಬ್ಲಮೇ ಬರಲ್ಲ ಅಂತಾರಣ? Usually, see, robotic knee or knee replacement surgery satisfaction rates hovers around 90% ಅಂತ ಹೇಳ್ತಾರೆ ವರ್ಲ್ಡ್ ವೈಡ್ ಸ್ಟ್ಯಾಟಿಸ್ಟಿಕ್ಸ್. ಅರೌಂಡ್ 85-90% ವರ್ಲ್ಡ್ ವೈಡ್. ದಟ್ ಮೀನ್ಸ್ 10 ಪೇಷಂಟಲ್ಲಿ 8-9 ಪೇಷಂಟ್ ಆರ್ ಹ್ಯಾಪಿ. One patient may be unhappy for various reasons. ಯೂಶಲಿ ಏನೋ ರೀಸನ್ಸು? That are multiple causes. So robotics ಯಾಕೆ ಬಂತು ಅಂದರೆ ಈ ಅನ್ಹ್ಯಾಪಿನೆಸ್ ಪರ್ಸೆಂಟೇಜ್ನ ಕಮ್ಮಿ ಮಾಡ್ಲಿಕ್ಕೆ ಆಗತ್ತಾ ಅಂತ. ಹೌದಾ? ಸೊ ಔಟ್ಲಯರ್ಸ್ ಅಂತ ಕರಿತೀವಿ. ಔಟ್ಲಯರ್ಸ್ನ ಕ್ಯಾನ್ ಯು ಸ್ಟಾರ್ಟ್ ಗೆಟಿಂಗ್ ಇಟ್ ಇನ್ ಟು ದ ಹ್ಯಾಪಿ ಪೇಷಂಟ್ ಗ್ರೂಪ್. ಸೊ ಅಂತ ಇದರಿಂದ ಈ ರೊಬೋಟಿಕ್ಸ್ ಬಂದಿರೋದು. ಬಿಕಾಸ್ ಎವ್ರಿ ಕೇಸ್ ಒಂದೇ ಥರ ಮಾಡುತ್ತೆ, ಚೇಂಜ್ ಇರಲ್ಲ. ಈಗ ನೀವೊಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡಬೇಕು ಅಂತ ನಿಮ್ಮ ಕೈಯಲ್ಲಿ ಪೆನ್ ಕೊಟ್ಟರೆ 10 ಸರಿ ಸ್ಟ್ರೇಟ್ ಲೈನ್ ಡ್ರಾ ಮಾಡಿ ಅಂತ ಕೊಟ್ಟರೆ 5 ಸರಿ ಚೆನ್ನಾಗಿ ಪರ್ಫೆಕ್ಟಾಗಿ ಡ್ರಾ ಮಾಡ್ಬೋದು, 2 ಸರಿ ಸ್ವಲ್ಪ ಕ್ರಿಕೆಟಾಗಿ ಬರ್ಬೋದು, ಇನ್ನು 3 ಸರಿ ಯು ಮೇ ನಾಟ್ ಬಿ ಗ್ರೇಟ್. ಹ್ಯೂಮನ್ ಎರರ್. ಸೊ ರೊಬೋಟಿಕ್ಸ್ 10 ಸರಿ ಸ್ಟ್ರೇಟ್ ಲೈನ್ ಮಾಡೋ ಅಂದರೆ 10 ಸರಿನೂ ಮಾಡುತ್ತೆ ಸ್ಟ್ರೇಟ್ ಲೈನ್, ಇಲ್ಲ 10 ಸರಿನೂ ಪರ್ಫೆಕ್ಟ್ ಸರ್ಕಲ್ ಆಗುತ್ತೆ. ಸೊ ದ್ಯಾಟ್ ಪಾರ್ಟ್ ಅಟ್ ಲೀಸ್ಟ್ ಅಲೈನ್ಮೆಂಟ್ ಎರರ್ಸ್ ಅಂತ ಹೇಳ್ತೀವಿ, ಅಲೈನ್ಮೆಂಟ್ ಆಫ್ ಔಟ್ಲಯರ್ಸ್, ಅದು ಇಟ್ ಎಲಿಮಿನೇಟ್ಸ್. ಸೊ ನೀವು ಹೊಸಪೇಟೆ ಅವರು? ಹೌದು, ಹಾಸ್ಪಿಟಲ್ಲಿ ನಾನು ಸ್ಕೂಲಿಂಗ್ ಆಗಿದ್ದು. ನಮ್ಮ ತಂದೆ ತಾಯಿ ಅಲ್ಲೇ ಇದ್ದರು. ನಮ್ಮ ತಾಯಿ ಒಂದು ಗೈನಕಾಲಜಿಸ್ಟು, ಡಾಕ್ಟರ್ ಶಶಿಕಲಾ ಇನಾಮ್ದಾರ್, ನಮ್ಮ ತಂದೆ ನಾರಾಯಣ್ ಇನಾಮ್ದಾರ್ ಅಂತ. ದೇ ಆರ್ ಅನ್ ಎ ಸ್ಮಾಲ್ ನರ್ಸಿಂಗ್ ಹೋಮ್. ಸೊ ಐ ವಾಸ್ ದೇರ್ ಟಿಲ್ 7th. ಒಂದು ಸಣ್ಣ ಪುಟ್ಟ ನರ್ಸಿಂಗ್ ಹೋಮ್ ಇತ್ತು ಅಲ್ಲೇ ಹಾಸ್ಪಿಟಲ್ಲಿ. ಆಗಿನ ಕಾಲದಲ್ಲಿ ಡಾಕ್ಟರ್ಸ್ ಹೆಚ್ಚಿರಲಿಲ್ಲ, ಇಡೀ ಊರಿಗೆ ಒಂದು ಅನೆಸ್ಥೆಟಿಸ್ಟ್ ಇದ್ದರು, ಹಂಗಿತ್ತು ಟೈಮ್. ಸೊ ಫ್ರಮ್ ದೇರ್ ವಿ ಹ್ಯಾವ್ ಕಮ್. ಅಲ್ಲಿಂದ ಆಮೇಲೆ ಯು ವೆಂಟ್ ಟು ದಾವಣಗೆರೆ? I studied my high schooling in Mysore, Ramakrishna Ashram. Right. Then Davangere MBBS. Adadmele I did my diploma at Kasturba Medical College, Manipal. Then did my masters in Madurai.
ದೆನ್ ವೆಂಟ್ ಫಾರ್ ಟ್ರೈನಿಂಗ್ ಶಾಲ್ಬಿ ಹಾಸ್ಪಿಟಲ್ ಅಂತ ಅಹಮದಾಬಾದಲ್ಲಿ, ಫೆಲೋ ಜಾಯಿಂಟ್ ಫೆಲೋಶಿಪ್. ಸೊ ಇಟ್ಸ್ ಎ ವೆರಿ ಬಿಗ್ ಸೆಂಟರ್ ಶಾಲ್ಬಿ ಅಂತ ಫಾರ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ಫೇಮಸ್ ಸೆಂಟರ್ ಇಟ್ ಇಸ್. ಸೊ ಅಲ್ಲಿ ಮುಗಿಸ್ಕೊಂಡು ದೆನ್ ಐ ಸ್ಮಾಲ್ ಬೌಟ್ಸ್ ಎಲ್ಲ ಅಲ್ಲಲ್ಲಿ ಸ್ಮಾಲ್ ಏರಿಯಾಸ್ ಆಫ್ ಟ್ರೈನಿಂಗ್ ಹೋಗಿದ್ದೀನಿ. ವೆನ್ ಐ ಫೀಲ್ ಓಕೆ ಸ್ವಲ್ಪ ವೇರ್ ದೇ ಆರ್ ಡೂಯಿಂಗ್ ದಿಸ್ ಬೆಟರ್, ದಿಸ್ ದ್ಯಾಟ್ ಬೆಟರ್ ಅಂತ ನೋಡ್ಕೊಂಡು ಐ ಹ್ಯಾವ್ ಗಾನ್ ಮಲ್ಟಿಪಲ್ ಪ್ಲೇಸಸ್. ಐ ಗೆಸ್ you've been to Singapore, Germany, all ತುಂಬಾ for a short ಕಡೆ, stint. UK. Yes. ಅಮೇಝಿಂಗ್. ಮತ್ತು ಅಪಾರ್ಟ್ ಫ್ರಮ್ ಎಲ್ಲ ಮೂಳೆ ಜಾಯಿಂಟ್ಸು ಮಸಲ್ ಎಲ್ಲ ಸೈಡಿಗಿಟ್ರೆ ಹೇಗಿದೆ ಲೈಫ್? ಅಫ್ಕೋರ್ಸ್ ನೀವು ಜಯನಗರದವರು, ನೀವೇ ಹೇಳ್ದ ಹಾಗೆ, ಆ್ಯಂಡ್ ಅಲ್ಲೇ ಯಾವ್ಯಾವ ಆರ್ಥೋಪೆಡಿಕ್ ಕ್ಲಿನಿಕ್ ಆ್ಯಂಡ್ ಸೆಂಟರ್ ಆ್ಯಸ್ ವೆಲ್, ವಿಚ್ ಇಸ್ ನಿಮ್ಮದೇ ಹೆಸರಲ್ಲಿ ಇರೋದಲ್ಲ ಹೌದು, ಡಾಕ್ಟರ್ ಡಾಕ್ಟರ್ ದೀಪಕ್ ಇನಾಮ್ದಾರ್ ಅಂತ. ಇನಾಮ್ದಾರ್ ಇದಂತ. ಸೊ ಹೇಗಿದೆ? ಹೌ ಇಸ್ ಜಯನಗರ್ ಟ್ರೀಟಿಂಗ್ ಯು? Good. It's a nice area. First time I came to this side of town. So ನೋಡಿದ್ರೆ ಎಷ್ಟು ಬೃಹತ್ತಾಗಿ although ಬೆಳೆದಿದೆ. it is massive. So the city is massive. It has grown like nobody's business. I think it is only going ಇಲ್ಲೂ to ಒಂದು grow. ಬ್ರಾಂಚ್ ಮಾಡ್ಬೇಕು ನೀವು. See, everything what is happening is commuting becomes a big headache for anyone. So I think all of us will end up staying in one place. That is how the future is going to be. ಇಟ್ ಹ್ಯಾಸ್ ಆಲ್ರೆಡಿ ಬಿಕಮ್ ಅಲ್ಲ, ಅವರ ಏರಿಯಾದೇ ಅದೇ ಮಾಲ್ ಇದೆ, ಅದೇ Yes, ಬ್ರ್ಯಾಂಡ್ಸ್ದು yes. A to Z. Yes, it is going to become townships tara. Township Each area is its own township. You don't go out. ಆಲ್ರೆಡಿ ಬಿಕಮ್ Yes, ದ್ಯಾಟ್. ಸೊ already. ಹಾಗಾಗಿ Yes, that is where it is heading. ಎನಿ ಪ್ಲಾನ್ಸ್ ಆಫ್ ಎಕ್ಸ್ಪ್ಯಾನ್ಷನ್ ಅಂದರೆ No, ಮುಂದಿನ no. ದಿವಸ ಫಂಡಿಂಗು? No, nothing like that. Nothing as such. So I plan to go in the same route as what I am going. ಯುವರ್ ಅನ್ ಅಮೇಝಿಂಗ್ ಒರೇಟರ್ ಆ್ಯಂಡ್ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತೀರಾ ಈ ಥರ ಮೆಡಿಕಲ್ ವಿಚಾರಗಳನ್ನು. ಕನೆಕ್ಟ್ ಎಂಗೇಜ್ ಆಗಿ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಮೆಟಫರ್ಸನ್ನು ಯೂಸ್ ಮಾಡಿ ಕನೆಕ್ಟ್ ಮಾಡಿದ್ರಿ. ಯು ಆರ್ ಅ ಗುಡ್ ಸ್ಪೀಕರ್. Thank you so much. ಯಾವಾಗಲೂ ಡಾಕ್ಟರ್ ಆಗಬೇಕಂತಲೇ ಹೊರಟ್ರಾ? ಇಲ್ಲ, ನಮ್ಮ ತಾಯಿ ವಾಸ್ ಮೈ ಐಡಲ್. ಆಸ್ ಐ ಟೋಲ್ಡ್, ಶಿ ವಾಸ್ ಅ ಗೈನಕಾಲಜಿಸ್ಟ್. ಶಿ ಅಚೀವ್ಡ್ ಅ ಲಾಟ್. ತುಂಬ ಜೀವನದಲ್ಲಿ ಮಾಡಿದ್ರು ನಮ್ಮ ತಾಯಿ. ಆಸ್ ಅ ಸಿಂಗಲ್ ವುಮನ್, ಅಂದರೆ ಓಹೋ, ಆಸ್ ಅ ವುಮನ್ in her field. So she was my idol. So seeing her, maybe ನನಗೂ ಅದ ಆಸೆ ಬಂತು ಅನ್ಸುತ್ತೆ ಅವಾಗಿಂದಲೇ. ಸೊ ಮೈ ಮದರ್ ವಾಸ್ ಮೈ. ಇವತ್ತಿನ ಜಾಸ್ತಿ ಕ್ಯೂರಿಯಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸ್ಯಾನಿಂಗ್ ಔಟ್ ಆಫ್ ಅನಾದರ್ ಬ್ರಿಲಿಯಂಟ್ ಯೆಟ್ ಸೋ ಈಸಿ ಆ್ಯಂಡ್ ರಿಲೇಟಬಲ್ ಕಾನ್ವರ್ಸೇಷನ್ ವಿತ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ದೀಪಕ್ ಇನಾಮ್ದಾರ್. ಸೊ ಅವರನ್ನು ತಾವು ಭೇಟಿ ಮಾಡಬೇಕಂದ್ರೆ ಈ ಥರ ಎಪಿಸೋಡ್ಸ್ಗಳೆಲ್ಲ ಆದಾಗ ತುಂಬ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ. ಅಡ್ರೆಸ್ಸು ಅದು ಇದು ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈಸ್ ದೇರ್ ಇನ್ ಜಯನಗರ್. ಅವರ ಆರ್ಥೋಪೆಡಿಕ್ ಸೆಂಟರ್ ಗೂಗಲ್ ಮಾಡ್ತೀರಾ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಟೇಕ್ ಕೇರ್.